ಚಾನಲ್ ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಇನ್ ಗವರ್ನಮೆಂಟ್ ಆಫ್ ಇಂಡಿಯಾದಲ್ಲಿ ಒನ್ ಆಫ್ ದಿ ಬೆಸ್ಟ್ ನೋಟಿಫಿಕೇಶನ್, ನೀವೆಲ್ಲರ ಡ್ರೀಮ್ ಜಾಬ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಟೈಪ್ಸ್ ಆಫ್ ಇಂಜಿನಿಯರ್ಸ್ಗೆ ಆಗಿರ್ಬೋದು, ಓಕೆ, ಅಂಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ ಆಗಿರ್ಬೋದು, ಪಾಲಿಟೆಕ್ನಿಕ್ ಆಸ್ ವೆಲ್ ಆಸ್ ಇಂಜಿನಿಯರ್ಸ್ಗೆ ಒಂದು ಡ್ರೀಮ್ ಇರುತ್ತೆ. ಐ ವಾಂಟ್ ಟು ಜಾಯಿನ್ ಇಸ್ರೋ ಅಂತ ಹೇಳ್ಬಿಟ್ಟು. ಇಸ್ರೋನಲ್ಲಿ ಜಾಯಿನ್ ಆಗ್ಬೇಕಂತಂದ್ರೆ ನಿಮಗೆ ಅದಕ್ಕೆ ತಕ್ಕ ಹಾಗೆನೆ ನೀವು ಶ್ರಮಿಸಬೇಕಾಗುತ್ತೆ. ಯುವರ್ ಕಾನ್ಸೆಪ್ಟ್ಸ್ ಆಫ್ ಲರ್ನಿಂಗ್ ಏನಿದೆ ಅದು ವೆರಿ ಕ್ಲಿಯರ್ ಆಗಿರಬೇಕು. ಸೊ ದಟ್ ಇಸ್ರೋ ಅನ್ನೋದೇನಂತ ಟಫೆಸ್ಟ್ ಎಕ್ಸಾಮ್ ಏನಲ್ಲ, ಯು ಗೈಸ್ ಕ್ಯಾನ್ ಕ್ರ್ಯಾಕ್ ಇಟ್. ಒನ್ಲಿ ಥಿಂಗ್ ಏನಂದ್ರೆ ಕಾನ್ಸೆಪ್ಟ್ಸ್ ನ ತರವಾಗಿ ಓದಬೇಕು. ಸೊ ಇವತ್ತು ಬಿಟ್ಟಿರುವಂತಹ ನೋಟಿಫಿಕೇಶನ್ ಬಗ್ಗೆ, ಅಡ್ವರ್ಟೈಸ್ಮೆಂಟ್ ಬಗ್ಗೆ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವೀಕ್ಷಿಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ಇದೇ ತರ ಹಲವಾರು ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗೂ ಡಿಫ್ರೆಂಟ್ ನೋಟಿಫಿಕೇಶನ್ಸ್ ಅಂಡ್ ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ಗೆ ಮೆಟೀರಿಯಲ್ ಆಗಿರ್ಬೋದು ಅಂಡ್ ಕೋರ್ಸಸ್ ಆಗಿರ್ಬೋದು ಸಹ ಐ ವಿಲ್ ಬಿ ಡೆಲಿವರಿಂಗ್ ಟು ಯು ಗೈಸ್. ಸೊ ನೋಡಿ, ವೇಕೆನ್ಸಿ ಬಂದು ಇಸ್ರೋನಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಇದಾವೆ. ಅದರಲ್ಲಿ HSFC ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್. HSFC ಅಂದ್ರೆ ಏನು? ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್. ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಎಲ್ಲಿದೆ? ಬೆಂಗಳೂರಲ್ಲಿದೆ. ಅಂದ್ರೆ ನಿಮ್ಮ ಜಾಬ್ ಸಹ ಬೆಂಗಳೂರಲ್ಲೇ ಇರುತ್ತೆ. ಸೊ ಫಿಕ್ಸ್ ಆಗಿ ಬೆಂಗಳೂರಲ್ಲೇ ಜಾಬ್ ಇರುತ್ತೆ ಅಂತಂದಾಗ ಇದಕ್ಕೆ ಯಾವುದೆಲ್ಲ ಓಪನಿಂಗ್ಸ್ ಬಿಟ್ಟಿದ್ದಾರೆ. ನೋಟಿಫಿಕೇಶನ್ ಡೇಟ್ ನೋಡಿ, 18ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ಬಿಟ್ಟಿದ್ದಾರೆ. ಓಕೆ, ಜಸ್ಟ್ ಒಂದು 7 days ಬಿಫೋರ್ ಬಿಟ್ಟಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಫಾರ್ ಮೆಡಿಕಲ್ ಆಫೀಸರ್ ಆಗಿರ್ಬೋದು, ಸೀನಿಯರ್ ಸೈಂಟಿಸ್ಟ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಟೆಕ್ನಿಷಿಯನ್ ಬಿ, ಡ್ರಾಫ್ಟ್ ಮ್ಯಾನ್ ಬಿ ಅಂಡ್ ಅಸಿಸ್ಟೆಂಟ್ ರಾಜ ಭಾಷಾ ಲ್ಯಾಂಗ್ವೇಜ್ ಅಲ್ಲಿ ಬಂದಿರೋರ್ಗೂ ಸಹ ಓಪನಿಂಗ್ಸ್ ಬಿಟ್ಟಿದ್ದಾರೆ. ಸೊ ಬಿ ಅವೇರ್ ಆಫ್ ಫೇಕ್ ನೋಟಿಫಿಕೇಶನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅವೇರ್ ಆಗಿರಿ. ಸೊ ಇದು ನಿಮ್ಮ ಅಫಿಷಿಯಲ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿರೋಂತಹ ನೋಟಿಫಿಕೇಶನ್. ಸೊ ನಾವು ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಯಾವ್ದೆಲ್ಲ ವೇಕೆನ್ಸೀಸ್ ಇದಾವೆ, ಸೊ ನಿಮಗೆ ಯಾವ್ದು ಬರುತ್ತೆ ಅಂತೇಳಿ. ಓಕೆ ನೋಡಿ, ಡಿಸಿಪ್ಲಿನ್ ಅವಿಯೇಷನ್ ಮೆಡಿಸಿನ್ ಅಂತ ಕೊಟ್ಟಿದ್ದಾರೆ. ವೇಕೆನ್ಸಿ ಒಂದೇ ಒಂದು ವೇಕೆನ್ಸಿ ಇದೆ, ಅನ್ರಿಸರ್ವ್ಡ್ ಕ್ಯಾಟಗರಿ. ಸೊ ಇದು ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ನಿಮ್ಮ ಎಲಿಜಿಬಿಲಿಟಿ ನೋಡಿ, MD ಇನ್ ಅವಿಯೇಷನ್ ಮೆಡಿಸಿನ್ ಮಾಡಿರ್ಬೇಕಾಗಿರುತ್ತೆ. ಓಕೆ, ವಿತ್ ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಸಹ ಕೇಳಿದ್ದಾರೆ. ಓಕೆ, ಆರ್ ವಿತ್ MBBS ಡಿಗ್ರಿ ಸಹ ಇರ್ಬೇಕಂತ ಕೊಟ್ಟಿದ್ದಾರೆ. ಇದಕ್ಕೆ ಡೈರೆಕ್ಟ್ ಟೆಸ್ಟ್ ಏನಿರಲ್ಲ, ಸ್ಕ್ರೀನಿಂಗ್ ಮಾಡ್ತಾರೆ ನಿಮ್ಮ ರೆಸ್ಯೂಮ್ ಹಾಗೂ ಇಂಟರ್ವ್ಯೂ ಇರುತ್ತೆ ಅಷ್ಟೇ ಡೈರೆಕ್ಟ್ ಆಗಿ. ಓಕೆ, ಅಂಡ್ ನೆಕ್ಸ್ಟ್ ಕಮಿಂಗ್ ಟುವರ್ಡ್ಸ್ ದ ಸ್ಪೋರ್ಟ್ಸ್ ಮೆಡಿಸಿನ್ ಸಹ ಅದೇ ತರನೇ, ಯೂಶುವಲಿ ಸ್ಕ್ರೀನಿಂಗ್ ಪ್ಲಸ್ ಇಂಟರ್ವ್ಯೂ, ಒಂದು ಪೋಸ್ಟ್ ಇದೆ. ಅಂಡ್ ಮೆಡಿಕಲ್ ಆಫೀಸರ್, ಅಗೇನ್ ಮೆಡಿಕಲ್ ಆಫೀಸರ್ ಫಾರ್ MBBS ಗ್ರಾಜುಯೇಟ್ಸ್ ಪ್ಲಸ್ ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಓಕೆ, ಏನಂತ ಕೊಟ್ಟಿದ್ದಾರೆ ನೋಡಿ, MBBS ಡಿಗ್ರಿ ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಪ್ಲಸ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. MBBS ಡಿಗ್ರಿ ಆಗಿದ್ರು ಸಹ ನೀವು ಅಪ್ಲೈ ಮಾಡಬಹುದು. ಸೊ ಸ್ಕ್ರೀನಿಂಗ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ, ಡೈರೆಕ್ಟ್ ಆಗಿ ಯಾವುದೇ ತರ ಎಕ್ಸಾಮಿನೇಷನ್ ಇರಲ್ಲ. ಸೊ ಈಗ ನಾವು ಕೆಲವು ಟೆಕ್ನಿಕಲ್ ಪೋಸ್ಟ್ ಬರೋದಾದ್ರೆ, ಸ್ಟ್ರಕ್ಚರಲ್ ಡಿಸೈನ್ ಅಲ್ಲಿ ಬಿಟ್ಟಿದ್ದಾರೆ. ಅನ್ರಿಸರ್ವ್ಡ್ ಅಲ್ಲಿ ಒಂದೇ ಒಂದು ಪೋಸ್ಟ್ ಇದೆ. ಏನಿರಬೇಕು ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಶುಡ್ ಬಿ ME or MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಆರ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ಬೇಕು, ಆರ್ ಇಕ್ವಾಲೆಂಟ್ ವಿತ್ ದ ಪ್ರೀ ಎಲಿಜಿಬಿಲಿಟಿ ಕ್ವಾಲಿಫಿಕೇಶನ್ ಇನ್ BE or BTech ಅಂತ ಕೊಟ್ಟಿದ್ದಾರೆ. ಸೊ ಇವರಿಗೆ ರಿಟರ್ನ್ ಟೆಸ್ಟ್ ಇರುತ್ತೆ, CBT ಟೆಸ್ಟ್ ಇರುತ್ತೆ ಪ್ಲಸ್ ಇಂಟರ್ವ್ಯೂ. ಓಕೆ, ಅಂಡ್ ಇನ್ನು ಎಕ್ಸ್ಟ್ರಾ ಏನಂತಂದ್ರೆ ನಿಮ್ಗೆ ಈ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಹ ಇರಬೇಕು. ಅದು ಇಯರ್ಸ್ ಏನ್ ಕೊಟ್ಟಿಲ್ಲ. ಸೊ ನಿಮ್ಮ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಏನಿರುತ್ತೆ, ಡಿಸೈನ್ ಡೆವಲಪ್ಮೆಂಟ್ ಅಂಡ್ ಟೆಸ್ಟಿಂಗ್ ಆಫ್ ಅಡ್ವಾನ್ಸ್ ಏರೋಸ್ಪೇಸ್ ಸ್ಟ್ರಕ್ಚರ್ ಅಂಡ್ ಮೆಕ್ಯಾನಿಸಮ್ಸ್ ಮೇಲೆ ವರ್ಕ್ ಮಾಡ್ತೀರಾ. ಓಕೆ, ಅಂದ್ರೆ ಯೂಶುವಲಿ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಏನಿರುತ್ತೆ ಅದ್ರ ಡಿಸೈನ್ ರಿಲೇಟೆಡ್, ಸ್ಟ್ರಕ್ಚರ್ಸ್ ರಿಲೇಟೆಡ್ ಎಲ್ಲ ಓದ್ತೀರಾ, ಮಾಡ್ತೀರಾ. ಓಕೆ, ಅಂಡ್ ಫೇಲ್ಯೂರ್ ಅನಾಲಿಸಿಸ್ ಇರುತ್ತೆ, ಡಿಫರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್ ಸಹ ಕೊಟ್ಟಿದ್ದಾರೆ. ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಬ್ಯೂಟಿಫುಲ್ ಅಪಾರ್ಚುನಿಟಿ, 2 ಅನ್ರಿಸರ್ವ್ಡ್ ಕ್ಯಾಟಗರಿನಲ್ಲಿದೆ. ME or MTech ಇನ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಆರ್ ಇಕ್ವಾಲೆಂಟ್ ವಿತ್ BE or BTech ಇನ್ ಡಿಸಿಪ್ಲೈನ್ ಇದ್ರು ಸಹ, along with ME MTech, ಓಕೆ, ME MTech ಗೆ ಈಕ್ವಾಲೆಂಟ್ ಇರಬೇಕು ಹಾಗೂ BE BTech ಸಹ ಮಾಡಿರ್ಬೇಕು. ಓಕೆ, ನಿಮಗೂ ಸಹ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ ಪ್ಲಸ್ ಇಂಟರ್ವ್ಯೂ ಇರುತ್ತೆ. ಓಕೆ, ಆನ್ ಸೇಫ್ಟಿ ರಿಲೇಬಿಲಿಟಿ ಇಂಜಿನಿಯರ್, ಇದೊಂದು ಟ್ರೆಂಡ್ ಅಲ್ಲಿ ಇರುವಂತಹ ಪೋಸ್ಟ್, SRE ಅಂತ ಕರೀತಾರೆ. ಏನು SRE ಅಂತ ಕರೀತಾರೆ, ಸೇಫ್ಟಿ ರಿಲೇಬಿಲಿಟಿ ಇಂಜಿನಿಯರಿಂಗ್ ಆರ್ ಸೈಟ್ ರಿಲೇಬಿಲಿಟಿ ಇಂಜಿನಿಯರಿಂಗ್ ಅಂತ ಕರೀತಾರೆ. ಒಂದು ಪೋಸ್ಟ್ ಇದೆ ನೋಡಿ. ಏನ್ ಮಾಡಿರ್ಬೇಕು, ME or MTech ಇನ್ ಸೇಫ್ಟಿ ಅಥವಾ ರಿಲೇಬಿಲಿಟಿ ಇಂಜಿನಿಯರ್ ಮಾಡಿರ್ಬೇಕಾಗಿರುತ್ತೆ. ನಿಮಗೂ ಸಹ ಅದೇ ತರನೇ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ. ನಿಮ್ಮ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ, ಈ ಪರ್ಟಿಕ್ಯುಲರ್ ಟೇಬಲ್ ಕಾಲಮ್ ಅಲ್ಲಿ ನೀವು ನೋಡಬಹುದು. ಓಕೆ, ಅಂಡ್ ಈಗ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮಾಡಿರೋರಿಗೆ 3 ವೇಕೆನ್ಸೀಸ್ ಕೊಟ್ಟಿದ್ದಾರೆ ಗೈಸ್. ಓಕೆ, 3 ವೇಕೆನ್ಸೀಸ್. ಇದಕ್ಕೂ ME MTech ಮಾಡಿರ್ಬೇಕು ಅಥವಾ ಈಕ್ವಾಲೆಂಟ್ ವಿತ್ BE BTech ಡಿಸಿಪ್ಲೈನ್ ಇದ್ರು ಸಹ ಓಕೆ. ಸೇಮ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪ್ಲಸ್ ಇಂಟರ್ವ್ಯೂ. ಸೊ ನಿಮಗೆ ಏಜ್ ಲಿಮಿಟ್ ಅದೆಲ್ಲ ಡೀಟೇಲ್ಸ್ ನಾನು ಹೇಳ್ತೀನಿ. ಈಗ ಎಕ್ಸಾಮಿನೇಷನ್ ಸಹ ಯಾವಾಗಿರುತ್ತೆ ಅನ್ನೋದು. ಇಂಡಸ್ಟ್ರಿಯಲ್ ಸೇಫ್ಟಿ
ಆಫೀಸರ್ಗೂ ಸಹ 2 ಪೋಸ್ಟ್ ಇದೆ ನೋಡಿ. ಸೇಫ್ಟಿ ಇಂಡಸ್ಟ್ರಿಯಲ್ ಸೇಫ್ಟಿ ಮಾಡಿರ್ಬೇಕಾಗಿರುತ್ತೆ ಅಥವಾ ಈಕ್ವಲೆಂಟ್ ವಿತ್ BR BTech ಇದ್ರು ಸಹ ಓಕೆ. MEM Tech ಮಾಡಿರ್ಬೇಕು. ಎಲ್ಲ ಮಾಸ್ಟರ್ಸ್ ಕೇಳಿದಾರೆ ಗೈಸ್, ವೆರಿ ಇಂಪಾರ್ಟೆಂಟ್. ಥರ್ಮಲ್ ಇಂಜಿನಿಯರಿಂಗ್ ಅಗೇನ್ ಮಾಸ್ಟರ್ಸ್ ಕೇಳಿದಾರೆ ನೋಡಿ. MEM Tech. ಸೊ ಇದು ಕೆಲವು ವೇಕೆನ್ಸೀಸ್. ಅದಾದ ನಂತರ ಈಗ ಟೆಕ್ನಿಕಲ್ ಅಸಿಸ್ಟೆಂಟ್ ನಾವು ನೋಡಿರೋದು ಇವಾಗ ಸೈಂಟಿಸ್ಟ್ ವೇಕೆನ್ಸೀಸ್. ಈಗ ಟೆಕ್ನಿಕಲ್ ಅಸಿಸ್ಟೆಂಟ್ ಬರೋದಾದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 13 ವೇಕೆನ್ಸೀಸ್ ಇದಾವೆ. ವೆರಿ ಇಂಪಾರ್ಟೆಂಟ್. ಮೆಕ್ಯಾನಿಕಲ್ಗೆ 13 ವೇಕೆನ್ಸೀಸ್ ಇದೆ. ಏನು ಆಗಿರ್ಬೇಕು ಎಜುಕೇಶನ್ ನೋಡಿ, ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ ಎ ಸ್ಟೇಟ್ ರೆಕಾಗ್ನೈಸ್ಡ್ ಫ್ರಮ್ ಎ ರೆಕಾಗ್ನೈಸ್ಡ್ ಸ್ಟೇಟ್ ಬೋರ್ಡ್. ಯಾವ ಸ್ಟೇಟ್ ಆದ್ರೂ ಇರ್ಲಿ ತೊಂದರೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಇರಬೇಕು, ಡಿಪ್ಲೊಮಾ ಮಾಡಿರ್ಬೇಕು. 13 ವೇಕೆನ್ಸಿ ಇದಾವೆ. ರಿಟರ್ನ್ ಟೆಸ್ಟ್ ಪ್ಲಸ್ ಸ್ಕಿಲ್ ಟೆಸ್ಟ್ ಎರಡು ಇರುತ್ತೆ. ಓಕೆ. ಅಂಡ್ ಔಟ್ ಆಫ್ 12 ವೇಕೆನ್ಸೀಸ್ 1 ವೇಕೆನ್ಸಿ ಈಸ್ ರಿಸರ್ವ್ಡ್ ಫಾರ್ PWD ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದು ವೆರಿ ಇಂಪಾರ್ಟೆಂಟ್. ಅಂಡ್ ಎಲೆಕ್ಟ್ರಾನಿಕ್ಸ್ ಬರೋದಾದ್ರೆ 11 ವೇಕೆನ್ಸೀಸ್ ಇದಾವೆ ಗೈಸ್. ಎಲೆಕ್ಟ್ರಾನಿಕ್ಸ್ಗೆ 11 ವೇಕೆನ್ಸಿ ಇದಾವೆ. ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಾಗ್ನೈಸ್ಡ್ ಬೋರ್ಡ್ ಮಾಡಿದ್ರೆ ಸಾಕು. ನಿಮಗೂ ಸಹ ರಿಟರ್ನ್ ಟೆಸ್ಟ್ ಪ್ಲಸ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಇಂಟರ್ವ್ಯೂ ಇರಲ್ಲ, ಸ್ಕಿಲ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತಾರೆ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ. ಓಕೆ. ಅಂಡ್ ಅದಾದ ನಂತರ ಎಲೆಕ್ಟ್ರಿಕಲ್ಗೆ 2 ವೇಕೆನ್ಸೀಸ್ ಇರುತ್ತೆ. ಓಕೆ. ಸೊ ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್ಗೆ ನಿಮಗೆ ಕೋರ್ಸ್ ಅವೈಲಬಲ್ ಇರುತ್ತೆ. ಓನ್ಲಿ ಟು ದೀಸ್ 2 ಬ್ರಾಂಚಸ್ ಕೋರ್ಸ್ ವಿಲ್ ಬಿ ಅವೈಲಬಲ್. ಬೇಕಿರೋರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಏಟ್ 073568849 ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದಟ್ ನಿಮ್ಮ ಎಲೆಕ್ಟ್ರಾನಿಕ್ಸ್ಗೆ ಹಾಗೂ ಎಲೆಕ್ಟ್ರಿಕಲ್ಗೆ ಕೋರ್ಸಸ್ ಅವೈಲೇಬಲ್ ಇರುತ್ತೆ ವಿಚ್ ವಿ ಕ್ಯಾನ್ ಡಿಸ್ಟ್ರಿಬ್ಯೂಟ್. ಸೊ ಕೋರ್ಸಸ್ ಅಲ್ಲಿ ಏನೇನಿರುತ್ತೆ, ಏನ್ ಡಾಟಾ ಇರುತ್ತೆ, ನಿಮ್ಗೆ ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ಯಾವ ತರ ಹೆಲ್ಪ್ ಮಾಡ್ತೀವಿ ಅನ್ನೋದು ಎಲ್ಲ ನಾವು ಡೀಟೇಲ್ಸ್ ನ ಶೇರ್ ಮಾಡ್ತೀವಿ ಗೈಸ್. ಓಕೆ. ಅಂಡ್ ದೆನ್ ಫೋಟೋಗ್ರಫಿ ಸಿನಿಮಾಟೋಗ್ರಫಿಗೆ 2 ವೇಕೆನ್ಸೀಸ್ ಇದೆ. ಓಕೆ. ಮೈಕ್ರೋಬಯಾಲಜಿಗೆ 1 ವೇಕೆನ್ಸಿ ಇದೆ. ಅಂಡ್ ದೆನ್ ಫಿಟ್ಟರ್ ITI ಕ್ಯಾಂಡಿಡೇಟ್ಸ್ ಅಲ್ಲಿ ಫಿಟ್ಟರ್ಗೆ 22 ವೇಕೆನ್ಸೀಸ್ ಇದಾವೆ ಗೈಸ್. ನೋಡಿ, ಫಿಟ್ಟರ್ಗೆ 22 ವೇಕೆನ್ಸಿ ಇದೆ. ITI ಮಾಡಿರೋಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಸುದ್ದಿ. SSLC ಆಗಿರ್ಬೋದು, ಮೆಟ್ರಿಕುಲೇಷನ್ ಪ್ಲಸ್ ITI ಅಥವಾ NTC ಅಥವಾ NAC ಇನ್ ಫಿಟ್ಟರ್ ಟ್ರೇಡ್ ಅಲ್ಲಿ ಮಾಡಿದ್ರೆ ಫಸ್ಟ್ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ನೋಡಿ ರಿಟರ್ನ್ ಟೆಸ್ಟ್ ಇರುತ್ತೆ ಪ್ಲಸ್ ಸ್ಕಿಲ್ ಟೆಸ್ಟ್ ಇರುತ್ತೆ ಅಥವಾ ಕರಿಕ್ಯುಲಮ್ ಬೇಸ್ಡ್ ಅಂದ್ರೆ ನೀವು ಏನ್ ಸ್ಕೋರ್ ಮಾಡಿರ್ತೀರ ಅದ್ರ ಬೇಸ್ ಮೇಲೂ ಸೆಲೆಕ್ಟ್ ಮಾಡ್ತಾರೆ. ಓಕೆ. ಅಂಡ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಗೆ ನೋಡಿ 12 ವೇಕೆನ್ಸೀಸ್ ಇದಾವೆ. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಗೆ 12 ವೇಕೆನ್ಸೀಸ್ ಇದಾವೆ. ಓಕೆ. 12 ವೇಕೆನ್ಸೀಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್. ಅಂಡ್ AC ಅಂಡ್ ರೆಫ್ರಿಜರೇಷನ್ 1 ವೇಕೆನ್ಸಿ ಇದೆ. ಓಕೆ. ಅಂಡ್ ಇದೇ ತರ ವೆಲ್ಡರ್, ಮಷಿನಿಸ್ಟ್, ಎಲೆಕ್ಟ್ರಿಕಲ್ ಟ್ರೇಡ್ ITI ದವರಿಗೂ ಸಹ ಕೋರ್ಸ್ ಅವೈಲೇಬಲ್ ಇರುತ್ತೆ. ಓಕೆ. ಸೊ ನೀವು ಇದು ಕೋರ್ಸ್ ಬೇಕು ಅಂತಂದ್ರೆ ನೀವು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು. 8073568849 ನಂಬರ್ ಕರೆ ಮಾಡಿ. ಓಕೆ. ಅಂಡ್ ದೆನ್ ಇದಾದ ನಂತರ ಟರ್ನರ್ ಗ್ರೈಂಡರ್ ಸಹ ಇದೆ. ಅಂಡ್ ನೆಕ್ಸ್ಟ್ ಮತ್ತೆ ಡ್ರಾಫ್ಟ್ ಮ್ಯಾನ್ಗೂ ಸಹ ಕೇಳಿದಾರೆ ನೋಡಿ. ಡ್ರಾಫ್ಟ್ ಮ್ಯಾನ್ಗೆ SSLC ಪ್ಲಸ್ ITI ಆಗಿರ್ಬೇಕಾಗಿರುತ್ತೆ. ಡ್ರಾಫ್ಟ್ ಮ್ಯಾನ್ ಮೆಕ್ಯಾನಿಕಲ್ಗೆ 9 ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಓಕೆ. ಅಂಡ್ ದೆನ್ ಡ್ರಾಫ್ಟ್ ಮ್ಯಾನ್ ಸಿವಿಲ್ ಸಹ ಇದೆ 4 ವೇಕೆನ್ಸೀಸ್. ಅಂಡ್ ಅಸಿಸ್ಟೆಂಟ್ ರಾಜಭಾಷಾ. ಓಕೆ. ರಾಜಭಾಷಾಗೆ ಗ್ರಾಜುಯೇಷನ್ ಇದ್ರೆ ಸಾಕು. ಗ್ರಾಜುಯೇಷನ್ ವಿತ್ ಅ ಮಿನಿಮಮ್ ಪರ್ಸೆಂಟೇಜ್ ಆಫ್ 60 ಮಾರ್ಕ್ಸ್ ಇನ್ ಆರ್ CGPA ಆಫ್ 6.32 ಇದ್ರೆ ನಡೆಯುತ್ತೆ. ಓಕೆ. ಸೊ ಇಷ್ಟಿರುತ್ತೆ ನೋಡಿ ಗೈಸ್. ಅಂಡ್ ರಾಜಭಾಷಾ ಅಸಿಸ್ಟೆಂಟ್ ರಾಜಭಾಷಾ 4 ವೇಕೆನ್ಸೀಸ್ ಇಲ್ಲಿದಾವೆ ಹಾಗೂ ಅಸಿಸ್ಟೆಂಟ್ ರಾಜಭಾಷಾ 1 ವೇಕೆನ್ಸಿ ಸಹ ಕೊಟ್ಟಿದ್ದಾರೆ. ಪೋಸ್ಟ್ ಈಸ್ ಐಡೆಂಟಿಫೈಡ್ ಫಾರ್ DOS ಬ್ಯಾಂಗ್ಳೂರ್ ಅಂತ ಕೊಟ್ಟಿದ್ದಾರೆ. ಒಂದು DOS ಬ್ಯಾಂಗ್ಳೂರ್ಗೆ, ಇನ್ನೊಂದು ಹಾಸನಲ್ಲಿದೆ MCF ಅಂಡ್ ಹೆಡ್ ಕ್ವಾರ್ಟರ್ ಅಂದ್ರೆ ಬೆಂಗಳೂರು. ಓಕೆ. ಸೊ ಇಷ್ಟಾದ ನಂತರ ಕಮಿಂಗ್ ಟುವರ್ಡ್ಸ್ ವೆರಿ ಇಂಪಾರ್ಟೆಂಟ್ ಏಜ್ ರಿಲ್ಯಾಕ್ಸೇಷನ್ ನೋಡಿ. ಸೈಂಟಿಸ್ಟ್ ಪೋಸ್ಟ್ ಅದಕ್ಕೆಲ್ಲ 18 to 35 ಇಯರ್ಸ್ ಕೊಟ್ಟಿದ್ದಾರೆ. ಓಕೆ. ದಿಸ್ ಇಸ್ ಫಾರ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂಡ್ ಪೇ ಅಲೌನ್ಸಸ್ ನೋಡಿ. ಮಂತ್ಲಿ ನಿಮಗೆ 1,01,550 rupees ಸ್ಯಾಲರಿ ಇರುತ್ತೆ, ಇನ್ಕ್ಲೂಸಿವ್ ಆಫ್ ಆಲ್ ಬೇಸಿಕ್ BA DA ಬೇಸಿಕ್ ಪೇ ಪ್ಲಸ್ DA ಎಲ್ಲಾನು ಆಧಾರ್ ಅಲೌನ್ಸಸ್ ಎಲ್ಲಾನು ಸೇರಿ ಅಷ್ಟು ಬರುತ್ತೆ. ಓಕೆ. ಅಂಡ್ ಇದೇ ತರ ಸಿಮಿಲರ್ ಆಗಿ ಮತ್ತೆ ಬೇರೆ ಇಂಜಿನಿಯರ್ ನೋಡಿ. ಇಂಜಿನಿಯರ್ ಅಥವಾ ಸೈಂಟಿಸ್ಟ್ ಗಾದೆ 18 to 30 ಇಯರ್ಸ್ ಅಷ್ಟೇ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಅಂಡ್ 56,100 rupees ಬೇಸಿಕ್ ಇರುತ್ತೆ. ನಿಮಗೆ 84,150 rupees ಇನ್ ಹ್ಯಾಂಡ್ ಬರುತ್ತೆ ಗೈಸ್. ಓಕೆ. ಬೇಸಿಕ್ ಪ್ಲಸ್
ಡಿ ಎ ಮಾತ್ರ ಸೇರಿಸಿದ್ರೆ. ಓಕೆ, ಬೇಸಿಕ್ ಪ್ಲಸ್ ಡಿ ಎ ಸೇರಿಸಿದ್ರೆ ಇಷ್ಟು ಬರುತ್ತೆ, ಆದ್ರೆ ಆಕ್ಚುಲಿ ನಿಮ್ ಸ್ಯಾಲ್ರಿ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ ಅದರ್ ಅಲಯನ್ಸಸ್ ಎಲ್ಲ ಜಮಾ ಮಾಡಿದ್ರೆ ನಿಮ್ಗೊಂದು 1+ ದಾಟ್ಬಿಡುತ್ತೆ. ಓಕೆ, ಅಂಡ್ ಟೆಕ್ನಿಕಲ್ ಅಸಿಸ್ಟೆಂಟ್ ನೋಡಿ 67,350 ಅಂತ ಕೊಟ್ಟಿದ್ರೆ, ಇಟ್ಸ್ ಓನ್ಲಿ ಬೇಸಿಕ್ ಪ್ಲಸ್ ಡಿ ಎ. ಸೊ 44,900 ಬೇಸಿಕ್ ಪೇ ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂತಾರೆ. ಸೈಂಟಿಫಿಕ್ ಅಸಿಸ್ಟೆಂಟ್ಗೂ ಸಹ ಅದೇ ಪೇ ಸ್ಕೇಲ್ ಇದೆ, 44,900. ಸೈಂಟಿಫಿಕ್ ಅಸಿಸ್ಟೆಂಟ್ಗೆ ವೇಕೆನ್ಸಿ ಎಲ್ಲೂ ನೋಡಿಲ್ಲ ನಾವು. ಕ್ಲಾಸ್ BSc ಇನ್ ರಿಲಿವೆಂಟ್ ಡಿಸಿಪ್ಲಿನ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ದಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. 67,350 ನಿಮ್ಮ ಬೇಸಿಕ್ ಪ್ಲಸ್ ಡಿ ಎ. ಟೆಕ್ನಿಷಿಯನ್ ಬಿ ITI ಸ್ಟೂಡೆಂಟ್ಸ್ ಆದ್ರೆ 18 to 35 ಇಯರ್ಸ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. 21,700 ರೂಪಾಯಿ ಬೇಸಿಕ್, ಅಂದ್ರೆ 32,550 ರೂಪಾಯಿ ತನಕ ನಿಮಗೆ ಪೇ ಮಾಡ್ತಾರೆ. ಡ್ರಾಫ್ಟ್ ಮ್ಯಾನ್ಗೂ ಅದೇ ಸ್ಯಾಲ್ರಿ, ಅಂಡ್ ಅಸಿಸ್ಟೆಂಟ್ ರಾಜ್ ಭಾಷಾಗೂ ಸಹ ಅದೇ ಸ್ಯಾಲ್ರಿ, ಓನ್ಲಿ ಏಜ್ ಲಿಮಿಟ್ ಡಿಫರೆನ್ಸ್ 18 to 28 ಇಯರ್ಸ್. ಓಕೆ, ಕ್ವಾಲಿಫಿಕೇಶನ್ ಬರೀ ಡಿಗ್ರಿ ಹೋಲ್ಡರ್ಸ್ ಅಂತಂದ್ರೆ 28 ವರ್ಷ ಮಾತ್ರನೇ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನಾನು ಮತ್ತೆ ಹೇಳೋದ್ ಬೇಕಾಗಿಲ್ಲ. ನಿಮಗೆ CGPA ಬಗ್ಗೆನೂ ನೋಡಿ, ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ಅಂತ ಇರಬೇಕಾಗಿರುತ್ತೆ. ಅದು ಒಂದ್ಸಲ ಹೇಳ್ಬಿಡ್ತೀನಿ. ಆಲ್ಮೋಸ್ಟ್ ಅವ್ರು ಕೊಟ್ಟಿರೋಂತಹ 60% CGPA ಏನ್ ಕೊಟ್ಟಿದ್ದಾರೆ, ಆ 60% ಪಾರ ಆಗಿದ್ದವರು ಮಾತ್ರ ಹಾಕಿ. ಓಕೆ, ಅಪ್ಲಿಕೇಶನ್ ಹಾಕ್ಬೇಕಾದಾಗ ಆಲ್ರೆಡಿ ತೋರಿಸುತ್ತೆ ನಿಮಗೆ ಇಫ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಅಂತ. ಅಂಡ್ ದೆನ್ ಬೇರೆ ಕ್ಯಾಟಗರಿ ಇದೆ, ಏಜ್ ರಿಲ್ಯಾಕ್ಸೇಷನ್ ಸಹ ನೀವು ಪಡಿಬಹುದು. SC/ST ಆದ್ರೆ +5 ಇಯರ್ಸ್, OBC ಆದ್ರೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಪಡಿಬಹುದಾಗುತ್ತೆ. ಓಕೆ, ಹೇಗೆ ಅಪ್ಲೈ ಮಾಡಬೇಕು? ಆನ್ಲೈನ್ ಅಲ್ಲಿ ನಾನು ಲಿಂಕ್ ನ ಹಾಕಿರ್ತೀನಿ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ. ಈ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ಫ್ರಮ್ ದ ಪೀರಿಯಡ್ ಆಫ್ 19/9/2024 ಇಂದ 9th of October 2024 ತನಕ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡಲು ಎಲಿಜಿಬಿಲಿಟಿ ಇದೆ. ಓಕೆ, ಅಂದ್ರೆ ಐ ಮೀನ್ ಅಪ್ಲಿಕೇಶನ್ ಓಪನ್ ಇರುತ್ತೆ, ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಇದಾದ ನಂತರ ಇನ್ನ ಕೆರಿಯರ್ ಪ್ರೋಗ್ರೆಷನ್ ಇದೆಲ್ಲ ಓಕೆ. ದಿಸ್ ಅಂಡ್ ಆಲ್ ಜನರಲ್ ಥಿಂಗ್ಸ್. ಫೀಸ್ ಎಷ್ಟಿರುತ್ತೆ? ಫೀಸ್ ನೋಡಿ 750 ರೂಪಾಯಿ ಫೀಸ್ ಇರುತ್ತೆ. ಇದರಲ್ಲಿ ನಿಮ್ಗೆ ರೀಫಂಡ್ ಸಹ ಮಾಡ್ತಾರೆ ನೋಡಿ. ಏನಂತ ಕೊಟ್ಟಿದ್ದಾರೆ, 500 rupees, ದಟ್ ಈಸ್ ಆಫ್ಟರ್ ಡಿಡಕ್ಟಿಂಗ್ ದ ಅಪ್ಲಿಕೇಶನ್ ಫೀ ಇನ್ ರೆಸ್ಪೆಕ್ಟ್ ಆಫ್ ಆಲ್ ಅದರ್ ಕ್ಯಾಂಡಿಡೇಟ್ಸ್. ವೇರ್ ದ ರೀಫಂಡ್? ಇಲ್ಲಿದೆ ರೀಫಂಡ್ ಡೀಟೇಲ್ಸ್ ನೋಡಿ. there is a non-refundable application fee of 100 rupees. Actual fee 100 rupees for the post of code from 15 to 26. 15 to 26 ಕೋಡ್ ಪೋಸ್ಟ್ ಇರೋರಿಗೆ 100 ರೂಪಾಯಿ ಮಾತ್ರನೇ ಫೀಸು. ಇನ್ನು ಉಳಿದಿರೋ 500 ರೂಪಾಯಿ ನಿಮಗೆ ರೀಫಂಡ್ ಆಗುತ್ತೆ. Okay, however, initial all candidates have to uniformly pay 500 rupees per application as processing fee. The processing fee will be refunded only to candidates who appear in the written test as under. ನೋಡಿ, ರಿಟರ್ನ್ ಟೆಸ್ಟ್ ಯಾರ್ಯಾರು ಅಟೆಂಡ್ ಮಾಡ್ತಾರೆ ಅವ್ರಿಗೆ ಮಾತ್ರನೇ ಅಪ್ಲಿಕೇಶನ್ ಫೀ ರಿಫಂಡ್ ಆಗುತ್ತೆ. ಒಂದು 400 ರೂಪಾಯಿ, 100 ರೂಪಾಯಿ ಮೈನಸ್ ಮಾಡ್ಕೊಂಡು. ಆಕ್ಚುಲ್ ಆಗಿ 750 ರೂಪಾಯಿ ಫಾರ್ ಆಲ್ ಅದರ್ ಕ್ಯಾಂಡಿಡೇಟ್ಸ್. ಓಕೆ, ಅದರಲ್ಲಿ 500 ರೂಪಾಯಿ ಮಾತ್ರ ನಿಮಗೆ ರಿಫಂಡ್ ಆಗುತ್ತೆ, ಇನ್ನು ಉಳಿದಿರೋದು ಚಾರ್ಜ್ ಆಗುತ್ತೆ. ಓಕೆ, ಅಂಡ್ ಇದಾದ ನಂತರ ನೋಡಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ. SC/ST ದವ್ರಿಗೆ ಆದ್ರೆ 500 ರೂಪಾಯಿ ರೀಫಂಡ್ ಇನ್ ಫುಲ್ ಫಾರ್ ದ ಕ್ಯಾಂಡಿಡೇಟ್ಸ್, ಅಂದ್ರೆ ಯಾವುದೇ ತರ ಚಾರ್ಜ್ ಇರಲ್ಲ. SC/ST PWD ಎಕ್ಸ್ ಸರ್ವಿಸ್ ಮೆನ್ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಏನೇ ಕಟ್ಟಿರ್ತಾರೆ ಅಮೌಂಟ್ ಎಲ್ಲಾನು ರಿಫಂಡ್ ಆಗುತ್ತೆ, ಯಾವಾಗ ಎಕ್ಸಾಮ್ ಅಟೆಂಡ್ ಮಾಡದೆ ಮಾತ್ರ. ಓಕೆ, ಅಂಡ್ ಇದಾದ ನಂತರ ಇವೆಲ್ಲ ಜನರಲ್ ಪಾಯಿಂಟ್ಸ್, ಪ್ರತಿ ಸಲ ಬಿಡುವಂತಹ ಪಾಯಿಂಟ್ಸ್. ಇದು ನೋಡಿ, ಸ್ಕ್ರೀನಿಂಗು ಇಂಟರ್ವ್ಯೂ ಮೋಡ್ ಆಫ್ ಸೆಲೆಕ್ಷನ್ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ. ರಿಟರ್ನ್ ಟೆಸ್ಟ್ ಪ್ಲಸ್ ಇಂಟರ್ವ್ಯೂ ಯಾರ್ಯಾರಿಗಿರುತ್ತೆ? ರಿಟರ್ನ್ ಟೆಸ್ಟ್ ಪ್ಲಸ್ ಇಂಟರ್ವ್ಯೂ ಓನ್ಲಿ ಫಾರ್ ಸೈಂಟಿಸ್ಟ್ ಆರ್ ಇಂಜಿನಿಯರಿಂಗ್ ಮಾತ್ರ ಇರುತ್ತೆ. ಅಂಡ್ ಸ್ಕ್ರೀನಿಂಗ್ ಪ್ಲಸ್ ಇಂಟರ್ವ್ಯೂ ಮೆಡಿಕಲ್ ಫೀಲ್ಡ್ ಓದಿರೋರಿಗೆ. ಅಂಡ್ ಅದರ್ ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್ ನಿಮಗೆಲ್ಲ ಸ್ಕಿಲ್ ಟೆಸ್ಟ್ ಇರುತ್ತೆ. ಅಂಡ್ ಟೆಕ್ನಿಷಿಯನ್ ಬಿಗೆ ರಿಟರ್ನ್ ಟೆಸ್ಟ್ ಪ್ಲಸ್ ಸ್ಕಿಲ್ ಟೆಸ್ಟ್, ರಿಟರ್ನ್ ಪ್ಲಸ್ ಸ್ಕಿಲ್, ಇನ್ನೆಲ್ಲ ರಿಟರ್ನ್ ಪ್ಲಸ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಓಕೆ, ಅಂಡ್ ಇಷ್ಟಾದ ನಂತರ ಇನ್ನ ಎಲ್ಲ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಅದನ್ನು ಕೊಟ್ಟಿದ್ದಾರೆ. ಓಕೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಏನಂತೇಳಿ. ಸೊ ಏರಿಯಾ ಆರ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಗೈಸ್. 75 ಮಿನಿಟ್ಸು 60 ಮಾರ್ಕ್ಸ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 60 ಕ್ವಶನ್ ಇರುತ್ತೆ, ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಆದ್ಮೇಲೆ ಇದು ಪಾರ್ಟ್ ಎ. ಅದೇ ತರ ಇದು ಸೈಂಟಿಸ್ಟ್ಗೆ. ಓಕೆ, ಸೈಂಟಿಸ್ಟ್ ಪೋಸ್ಟ್ಗೆ ನಿಮಗೆ ಈ ತರ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ ಇರುತ್ತೆ. ಏರಿಯಾ ಅಥವಾ ಡಿಸಿಪ್ಲಿನ್ ಅಲ್ಲಿ 60 ಕ್ವಶನ್ಸ್ ಇರುತ್ತೆ, 75 ನಿಮಿಷ, 60 ಮಾರ್ಕ್ಸ್. ನೆಗೆಟಿವ್ ಹೋದ್ರೆ 1/3 ಮಾರ್ಕ್ಸ್ ಮೈನಸ್ ಮಾಡ್ತಾರೆ. ಪಾರ್ಟ್ ಬಿ ನಲ್ಲಿ ಆಪ್ಟಿಟ್ಯೂಡ್ ಅಂಡ್ ಅಬಿಲಿಟಿ ಟೆಸ್ಟ್ ಅಂತ ಇರುತ್ತೆ. ಇದು 20 ಕ್ವಶನ್ಸ್ ಇರ್ತವೆ, ಅಂದ್ರೆ 20 ಮಾರ್ಕ್ಸ್ ಇರುತ್ತೆ. ಅಂಡ್ 15 ಕ್ವಶನ್ಸ್ ಇರ್ತವೆ. 15 ಕ್ವಶನ್ಸ್ 20 ಮಾರ್ಕ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಇದನ್ನು. ಸೊ ಒಟ್ಟಲ್ಲಿ ನಿಮಗೆ 60 + 15 ಅಂದ್ರೆ 75 ಕ್ವಶನ್ಸ್ ಇರುತ್ತೆ ಗೈಸ್. ಓಕೆ, ಅಂಡ್ ಪಾರ್ಟ್ ಸಿ ಸಹ ಇದೆ ನೋಡಿ, ಡಿಸ್ಕ್ರಿಪ್ಟಿವ್ ಪೇಪರ್ ಇದು. ಟೋಟಲ್ ಮಾರ್ಕ್ಸ್ 20 ಮಾರ್ಕ್ಸ್ ಇದೆ. ಟೆಕ್ನಿಕಲ್ ಕ್ವಶನ್ಸ್ ರಿಲೆವೆಂಟ್ ಟು ಮೈನ್ ಸ್ಪೆಷಲೈಸೇಷನ್ ಆರ್ ಡಿಸಿಪ್ಲಿನ್ ನೋಟಿಫೈಡ್ ಇನ್ ದ ಅಡ್ವರ್ಟೈಸ್ಮೆಂಟ್ ಓನ್ಲಿ, ಹ್ಯಾಂಡ್ ರಿಟನ್. ಓಕೆ, ಮೇ ಬಿ ಪ್ರಾಬ್ಲಮ್ಸ್ ಇರುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ ನೀವು. ಓಕೆ, ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ.
ಟೆಕ್ನಿಷಿಯನ್ ಮತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇವ್ರಿಗೆ ನೋಡಿ 90 ನಿಮಿಷ ಇರುತ್ತೆ. ಓಕೆ, MCQs in 90 minutes. So out of 80 questions, okay, 80 MCQs ಇರುತ್ತೆ. 80 MCQs 90 minutes ಅಲ್ಲಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ಯಾರು ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೂ ಟೆಕ್ನಿಷಿಯನ್ ಬಿ. ಪಾಸ್ ಕ್ರೈಟೇರಿಯಾ ನೋಡಿ, ಔಟ್ ಆಫ್ 80 ನಲ್ಲಿ ನಿಮ್ಗೆ 32 ಮಾರ್ಕ್ ಬರಲೇಬೇಕು ಅನ್ರಿಸರ್ವ್ಡ್ ಆದ್ರೆ, ಅಥವಾ ಇಲ್ಲ ಅಂತಂದ್ರೆ 24 ಕ್ವಶನ್ಸ್ ನೀವು ರೈಟ್ ಮಾಡಲೇಬೇಕು ರಿಟರ್ನ್ ಟೆಸ್ಟ್ ಅಲ್ಲಿ. ಸ್ಕಿಲ್ ಟೆಸ್ಟ್ ಅಲ್ಲಿ 50 ತೆಗಿಬೇಕು ಔಟ್ ಆಫ್ 100 and 40 ಔಟ್ ಆಫ್ 100 ಫಾರ್ ಅದರ್ ಕ್ಯಾಂಡಿಡೇಟ್ಸ್, OBC ಕ್ಯಾಂಡಿಡೇಟ್ಸ್ ಅದರ್ ದೆನ್ ಅನ್ರಿಸರ್ವ್ಡ್. ಓಕೆ, ಸಿಲೆಬಸ್ ಫಾರ್ ರಿಟರ್ನ್ ಟೆಸ್ಟ್ ಶೆಲ್ ಬೇಸ್ ಕರಿಕ್ಯುಲಮ್ ಬೇಸ್ಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀವೇನು ಕಾಲೇಜಲ್ಲಿ ಓದಿರ್ತಾರೆ ಅದ್ರ ಬೇಸ್ಡ್, ಮತ್ತೆ ಮೋರ್ ಆನ್ ಥಿಯರಿಟಿಕಲ್ ಅಂಡ್ ಪ್ರಾಕ್ಟಿಕಲ್ ನಾಲೆಡ್ಜ್ ಆಫ್ ದ ಕ್ಯಾಂಡಿಡೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೂ ಸ್ಕಿಲ್ ಟೆಸ್ಟ್ ಸಹ ಅದೇ ತರ ಕೇಳಿದ್ದಾರೆ. ಸ್ಕಿಲ್ ಟೆಸ್ಟ್ ಡಿಫ್ರೆಂಟ್ ಇರುತ್ತೆ ಒಂದೊಂದು ಟ್ರೇಡಿಗೆ ತಕ್ಕಂಗೆ. ಇದ್ರ ಬಗ್ಗೆ ನಾನು ಆದ್ಮೇಲೆ ಮಾಹಿತಿ ಹೇಳ್ತೀನಿ. ಸೊ ಇಷ್ಟು ಗೈಸ್, ನಿಮ್ಮ ರಿಟರ್ನ್ ಟೆಸ್ಟ್ ಹಾಗೂ ಸ್ಕಿಲ್ ಟೆಸ್ಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಇರುತ್ತೆ ನೋಡಿ. ರಾಜಭಾಷಾ ಬರೆಯೋರ್ಗಾದ್ರೆ ರಿಟರ್ನ್ ಟೆಸ್ಟ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಓಕೆ, ರಾಜಭಾಷಾದವ್ರು ನೋಡಿ 120 ಮಿನಿಟ್ಸ್ ಅಲ್ಲಿ 200 ಕ್ವಶನ್ಸ್ ನ ಅಟೆಂಡ್ ಮಾಡಬೇಕಾಗುತ್ತೆ. 0.25 ನೆಗೆಟಿವ್ ಇರುತ್ತೆ. ಎಲ್ಲ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 200 ಕ್ವಶನ್ಸ್ ಇರುತ್ತೆ. 120 ಮಿನಿಟ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಓಕೆ, ಅಂಡ್ ಹಿಂದಿ ಲ್ಯಾಂಗ್ವೇಜ್ ಅಂಡ್ ಗ್ರಾಮರ್ ಸಹ ಇರುತ್ತೆ 50 ಕ್ವಶನ್ಸ್ಗೆ. ಅಂಡ್ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ 50 ಕ್ವಶನ್ಸ್ ಇರುತ್ತೆ. ಆಪ್ಟಿಟ್ಯೂಡ್ 50 ಕ್ವಶನ್ಸ್ ಇರುತ್ತೆ. ಓಕೆ, ಅಂಡ್ ಪಾರ್ಟ್ ಡಿ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಅದನ್ನು 50 ಕ್ವಶನ್. ಇವೆಲ್ಲದನ್ನು ನೀವು ಬರಿಬೇಕಾಗುತ್ತೆ. ಓಕೆ, ಸ್ಕಿಲ್ ಟೆಸ್ಟ್ ಮತ್ತೆ ಇರುತ್ತೆ, ಅದು ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಕಂಪ್ರೈಸ್ ಆಫ್ ಕಂಪ್ಯೂಟರ್ ಲಿಟ್ರೇಸಿ ಟೆಸ್ಟ್, ಹಿಂದಿ ಟೈಪಿಂಗ್ ಟೆಸ್ಟ್, ಹಿಂದಿ ಟೈಪಿಂಗ್ ಇರುತ್ತೆ, ಹಾಗೂ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಇರುತ್ತೆ. ಓಕೆ, ಸೊ ನಿಮ್ಮ ಎಕ್ಸಾಮ್ ಸೆಂಟರ್ಸ್ ಇವೆಲ್ಲದರಲ್ಲಿ ಎಲ್ಲಾದ್ರೂ ಚೂಸ್ ಮಾಡ್ಬೋದು. ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ 2 ಸೆಂಟರ್ಸ್ ಇರುತ್ತೆ. ಓಕೆ, 2ರಲ್ಲಿ ಎಲ್ಲಾದ್ರೂ ಚೂಸ್ ಮಾಡಿ, ತೊಂದರೆ ಇಲ್ಲ. ಓಕೆ, ಅಂಡ್ ಇಷ್ಟಾದ ನಂತರ ಇನ್ನೇನಂತ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಅಂಡ್ ಡೇಟ್ಸ್ ಮಾತ್ರ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಡೇಟ್ಸ್. 19/9/2024ಗೆ ಓಪನ್ ಆಗಿದೆ. 9th of Octoberಗೆ ಡೇಟ್ ಎಂಡ್ ಆಗುತ್ತೆ. ಏನೇ ಮಾಹಿತಿಗೆ ಬೇಕಿತ್ತು, ಇನ್ನು ಎಕ್ಸ್ಟ್ರಾ ಎಡಿಷನಲ್ ಮಾಹಿತಿ ಬೇಕಿತ್ತು ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಇನ್ನು ಹೆಚ್ಚಿನ ಮಾಹಿತಿ ಬೇಕಿತ್ತಂತಲ್ಲಿ. ಅಂಡ್ ಇದಾದ ನಂತರ ನಿಮಗೆ ಕೋರ್ಸಿನ ಮಾಹಿತಿ ಬೇಕಿದೆ ಫಾರ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂತಂದ್ರೆ, ಓಕೆ, ಫಾರ್ ಎಲೆಕ್ಟ್ರಿಕಲ್ ಅಂಡ್ ECE ಸ್ಟೂಡೆಂಟ್ಸ್ ಅಂತಂದ್ರೆ ಈ ನಂಬರ್ ಕರೆ ಮಾಡಿ 8073568849. ಓಕೆ, ಈ ನಂಬರ್ ಕರೆ ಮಾಡಿ. ಅಂಡ್ ಥ್ಯಾಂಕ್ ಯು ಗೈಸ್ ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್ ಅಂಡ್ ಲೈಕಿಂಗ್ ದಿಸ್ ಬಟನ್. ಅಂಡ್ ಈ ವಿಡಿಯೋನ ಎಲ್ಲ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಗೆಳೆಯರಿಗೆ ಕಳಿಸಿ. ಯಾರೆಲ್ಲ ಈಗ ಪಾಸ್ ಆಗಿದ್ದಾರೆ ಅಂಡ್ ಎಲಿಜಿಬಲ್ ಇದ್ದಾರೆ ಎಲ್ಲರೂ ಎಕ್ಸಾಮ್ ನ ತಗೊಳ್ಳಿ. ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ.